ತೆಗೆದ್ಲಲ್ಲ ಅವಳನ್ನ ಹೋಗಿ ಹೊಡಿ ನೀನು ಹೊಡ್ಬಿಟ್ಟೆ ನೀನು ಬರ್ಬೇಕು ನೀನು ಅಂತ ಕಳಿಸ್ತಾರೆ. ಅವಾಗ ಹೌದಾ ಸರಿ ಅಂತೇಳಿ ಬರುತ್ತೆ, ನಮ್ಮ ಹಿಂದೆನೆ ಬರುತ್ತೆ ಅದು, ನಮ್ಮ ಮನೆ ಒಳಗಡೆ ನುಗ್ಗಕ್ಕೆ ನೋಡುತ್ತೆ, ಒಳಗಡೆ ಬಂದು ಏನೋ ಒಂದು ಮಾಡೋದಂತ ಬರುತ್ತೆ. ಆವಾಗ ದೈವ ಅಮ್ಮ ಅನ್ನೋದು ದೈವ ರಕ್ಷಣೆ ಬರುತ್ತೆ ಅಲ್ಲಿ. ಗೆಜ್ಜೆ ಸೌಂಡು ಅವಾಗ ನಮಗೆ ಕೇಳಿಸೋ ಒಡೆದು ಸೌಂಡ್ ಕಿರ್ಚ ಸೌಂಡು ಕೇಳಿಸುತ್ತೆ ಸರ್. ನನಗೆ ಕಾರಿಗೆ ಒಂಚೂರು ಏಟ್ ಅಲ್ಲಂಗೆ ಹೊರಗಡೆ ಬಂದೆ ನಾನು. ಕಾರ್ ನೋಡಿದ್ರೆ ನಜ್ಜುನೂರು ಆಗ್ಬಿಟ್ಟಿತ್ತು. ಅದು ನನಗೆ ಬಿಡಿ ನಂದು ಇದ್ರಿಂದ ನಾವು ಹಿಂಗೆಲ್ಲ ಓಡಿಸ್ತೀವಲ್ಲ, ಅವು ಏನೋ ಒಂದು ಕಿತಾಪತಿ ಕೆಲಸ ಮಾಡಕ್ ಬಂದ್ಬಿಟ್ಟು ಡೀಲಾದಲ್ಲಿ ಹೋಗಿ ಬಿದ್ದು ನೋಡಿ ಇಲ್ಲಿ ಆಗಿದ್ದಲ್ಲ, ಇದಿಷ್ಟೇ ನನ್ಗೆ ಏಟ್ ಆಗಿದ್ದು, ಇದಿಷ್ಟೇ ಆಗಿದ್ದು ಮಾರ್ಕು. ನಾನು ಅದರಿಂದ ಹೊರಗಡೆ ಬರಬೇಕಾದ್ರೆ ನನಗೇನೇನು ಇಲ್ಲ, ನೋಡಿದ್ರೆ ನಂದೇ ಅಲ್ಲಿ ನಾನೇ ಸ್ಪಾಟಲ್ಲಿ ಆಗ್ಬೇಕಿತ್ತಲ್ಲ ಆ ಜಾಗ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಮೇಡಮ್ ಈಗ ಎರಡು ಕನ್ಫ್ಯೂಷನ್ ಇದೆ. ಯಾಕಂದರೆ ಈಗ ನೈಟ್ ರಾತ್ರಿಯಲ್ಲಿ ಕೆಲವೊಂದಷ್ಟು ಮನೆಗಳ ಹತ್ರ ಆಗ್ಬೋದು, ಕೆಲವೊಂದು ಜಾಗಗಳಲ್ಲಿ ಆಗ್ಬೋದು ಶಬ್ದಗಳಾಗ್ತವೆ. ಯಾರೋ ಲೇಡೀಸ್ ನಡೀತಾ ಇದ್ದಾರೆ, ಅಂದರೆ ಗೆಜ್ಜೆಗಳು, ಕಾಲು ಗೆಜ್ಜೆಗಳು ಶಬ್ದ ಆಗ್ತಾ ಇದೆ ಅಂತ ಸುಮಾರು ಕಂಪ್ಲೇಂಟ್ಸು ಕೇಳಿಸುತ್ತೆ ಸರ್. ನಮ್ಮ ಪಕ್ಕದಲ್ಲಿ ಯಾರೋ ನಡೀತಾ ಇದ್ದಾರೆ, ಇಲ್ಲ ನಮ್ಮ ಪಕ್ಕದ ಮನೆ ಸೈಡಾಗಿ ಎಲ್ಲೋ ಒಂದು ಕಡೆ ನಡ್ಕೊಂಡು ಹೋಗಿದ್ದು ಆ ಸೌಂಡ್ ಬರ್ತದೆ ನಮಗೆ, ನಮ್ಮ ಹಿಂದೆ ಮುಂದೆ ಗೆಜ್ಜೆ ಶಬ್ದ ಬರುತ್ತೆ. ಇದರಲ್ಲಿ ಡೌಟ್ ಏನಂದರೆ ಒಂದೊಂದು ಸರಿ ಆತ್ಮಗಳು ಇಲ್ಲ ದೆವ್ವಗಳು ಅವು ಕೂಡ ನಡ್ಕೊಂಡು ಓಡಾಡಬೇಕಾದ್ರೆ ಶಬ್ದಗಳು ಬರ್ತವೆ, ಅವು ಕೂಡ ಗೆಜ್ಜೆ ಶಬ್ದ ಮಾಡ್ತವೆ ಅನ್ನೋದು ಕೇಳಿದ್ದೀವಿ. ದೇವರು ಕೂಡ ಕೆಲವೊಂದು ಸರಿ ದೈವಗಳು ಎಲ್ಲಾದರೂ ಒಂದು ಜಾಗದಲ್ಲಿ ದೇವಸ್ಥಾನ ಸುತ್ತಮುತ್ತನೋ ಇಲ್ಲ ದೈವ ಸಂಚಾರ ಇರೋ ಜಾಗದಲ್ಲಿ ಗೆಜ್ಜೆ ಶಬ್ದ ಮಾಡುತ್ತೆ, ದೈವಗಳು ಕೂಡ ಗೆಜ್ಜೆ ಶಬ್ದ ಕೊಡ್ತವೆ ಅಂತ. ಸೊ ಇದು ಆತ್ಮನೂ ಕೊಡ್ತಾ ಇದೆ, ಇಲ್ಲಿ ದೈವನೂ ಕೊಡ್ತಾ ಇದೆ. ಇದರಲ್ಲಿ ಕನ್ಫ್ಯೂಷನ್ನು ಎರಡಕ್ಕೂ ಸಾಧ್ಯನಾ? ಯಾವ್ದು ಇದು ಕ್ಲಾರಿಟಿ ಬೇಕು ಇದ್ರ ಬಗ್ಗೆ, ನಿಮ್ಮ ಅನುಭವದಲ್ಲಿ ಇದ್ರ ಬಗ್ಗೆ ತಿಳಿಸಿ. ಹಾಂ ಸರ್, ಸುಮಾರು ಜನ ಬರ್ತಾರೆ, ಬಂದಾಗ ಹೇಳ್ತಾರೆ ಮನೆ ಒಳಗಡೆ ಗೆಜ್ಜೆ ಸೌಂಡ್ ಬರ್ತಾ ಇದೆ, ಮನೆ ಹೊರಗಡೆನೂ ಸುತ್ತಾಡುತ್ತಿರುತ್ತೆ, ಮತ್ತು ಒಂದೊಂದು ಸರಿ ಮಧ್ಯಾಹ್ನ ಸೌಂಡು ಬರುತ್ತೆ ನಮಗೆ ಅಂತ ಹೇಳ್ತಾರೆ. ಅವಾಗೆ ನಮಗೆ ಇದು ಬೇರೆ ಕಡೆಗೆ ಹೋಗಿ ಕೇಳಿದಾಗ ನಿಮ್ಮದು ಮನೆ ದೈವನೇ ಸುತ್ತಾಡ್ತಾ ಇದೆ ಅಮ್ಮ ಅಂತ ಹೇಳ್ತಾರಂತೆ. ಮತ್ತು ಇನ್ನೊಂದು ಹೇಳ್ತಾರೆ ಮೋಹಿನಿ ಇದೆ ಸುತ್ತಾಡ್ತಾ ಇದೆ ಅಂತ ಹೇಳ್ತಾರೆ. ಇದು ಅವ್ರಿಗೆ ನಿಮ್ಮ ಮನೇಲಿ ದೇವರು ಓಡ್ತಾ ಇದೆ, ದೆವ್ವನ ಓಡ್ತಾ ಇದೆ ಅಮ್ಮ ಅಂತ ಹೇಳ್ತಾರಂತೆ. ಅದಕ್ಕೆ ಅವ್ರಿಗೆ ಯಾವುದೋ ಒಂದು ಹೇಳಿ ಸ್ವಾಮಿ ಅಂತ ಕೇಳಿದಾಗ, ಇಲ್ಲಮ್ಮ ನೀನು ನೋಡಿದ್ರೆ ಮಧ್ಯಾಹ್ನ ಗೆಜ್ಜೆ ಸೌಂಡ್ ಬರ್ತಾ ಅಂತ ಹೇಳ್ತೀಯ, ಅದು ದೆವ್ವ ಅಮ್ಮ. ನೈಟ್ ಓಡ್ತಾ ಇದೆ ಅಂತ ಹೇಳ್ತೀಯಲ್ಲ, ಅದು ಬಂದು ದೇವ್ರಮ್ಮ ಅಂತ ಹೇಳ್ತಾರಂತೆ. ಹಾಗಾಗಿ ಅವ್ರಿಗೆ ಕನ್ಫ್ಯೂಸು, ಏನಿದು ದೇವರು ಅಂತಾರೆ ದೆವ್ವ ಅಂತಾರೆ, ನಾನು ಯಾವುದಂತೂ ತೊಗೋಬೇಕಂತ ಗೊತ್ತಾಗ್ತಿಲ್ಲ. ಆದರೆ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ನನ್ನ ಮನೇಲಿರೋ ಮಕ್ಕಳಿಗೆ ಮದುವೆಗಳು ಆಗ್ತಾ ಇಲ್ಲ. ಮೇನು ಅವ್ರಿಗೆ ಹೆಣ್ಣು ನೋಡೋಕೆ ಹೋದರೆ ಹೆಣ್ಣು ಓಕೆ ಆಗಿರುತ್ತೆ, ಮರುದಿವಸ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಗಂಡು ಬೇಡ, ನಾನು ಕ್ಯಾನ್ಸಲ್ ಮಾಡ್ಕೊತೀನಿ ಅಂತ ಹೇಳ್ತಾರೆ ಅಂತ ಬರುತ್ತೆ. ನಾನು ಯಾವುದಂತ ನಂಬಳಿ ಅಂತೇಳಿ ಬಂದು ಕೇಳ್ತಾರೆ. ಒಬ್ರೊಬ್ರದ್ದು ಒಂದೊಂದು ವಿಚಿತ್ರ ಕೇಸು. ಮತ್ತು ಒಬ್ರಿಗೆ ಮಳಗಿರ್ಬೇಕಾದ್ರೆ 12 ಗಂಟೆಗೆ ಟೈಮಿಗೆ ಗೆಜ್ಜೆ ಸೌಂಡು ಹೊರಗಡೆ ಎಲ್ಲ ಸುತ್ತಾಡ್ತಿರುತ್ತೆ, ಆ ಸೌಂಡಿಗೆ ಎದ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ಒಬ್ರಿಗೆ ನಾನು ಹೇಳ್ತೀನಿ ದೈವದ ಯಾವ ಥರ ಗೆಜ್ಜೆ ಸೌಂಡ್ ಬರುತ್ತೆ, ಗಾಳಿದು ಯಾವ ಥರ ಗೆಜ್ಜೆ ಸೌಂಡ್ ಬರುತ್ತೆ ಅಂತ ಹೇಳ್ತೀನಿ. ಇವಾಗ ಮಧ್ಯರಾತ್ರಿ 12 ಗಂಟೆ ಮೇಲೆ ಗೆಜ್ಜೆ ಸೌಂಡು ಒಳಗಡೆ ಬಂದರೆ ಮತ್ತು ಹೊರಗಡೆ ಬಂದರೆ ಅದು ಮೋಹಿನಿ ಸೌಂಡ್ ಇರುತ್ತೆ. ನೈಟ್ ಅದು ದೈವ ಅಲ್ಲ, ದೈವ ಇರೋದಿಲ್ಲ. 4 ಗಂಟೆ ಮೇಲೆ ಸೌಂಡ್ ಬಂದರೆ ದೈವ ಸೌಂಡ್. ಬೆಳಗಿನ ಜಾವ 4 ಗಂಟೆಗೆ ಬಂದರೆ ಸೌಂಡ್ ಬಂದರೆ ಬರುತ್ತೆ. 4 ಗಂಟೆಗೆ ದೈವ ಗೆಜ್ಜೆ ಸೌಂಡ್ ಅದು ಬರುತ್ತೆ, ದೈವದಾಗುತ್ತೆ ಅದು. ಇದು ಏನಾದರೂ ಮಧ್ಯಾಹ್ನ ಅಂತ ಬಂದರೆ ಇದು ನೀವು ತಿಳ್ಕೊಳ್ಳಿ, ಇದು ದುಷ್ಟಶಕ್ತಿ ಗಾಳಿ ಇದೆ ಅಂತ ಅನ್ಕೊಳ್ಳಿ. ಅದು ಬಂದು ಲೇಡೀಸ್ದೇ ಇರುತ್ತೆ, ಅದು ಮೋಹಿನಿದೇ ಇರುತ್ತೆ, ಬೇರೆ ಯಾವುದು ಸೌಂಡ್ ಮಾಡಲ್ಲ. ಮೋಹಿನಿ ಇದ್ರೆ ಮಾತ್ರ ಗೆಜ್ಜೆ ಸೌಂಡ್ ಮಾಡುತ್ತೆ, ನಾರ್ಮಲ್ ಆತ್ಮ ಮಾಡಲ್ಲ. ಅಂದ್ರೆ ಮೋಹಿನಿ ಅಂದ್ರೆ ಇದು ಪವರ್ಫುಲ್ ಇದೆ. ಹೌದೌದು, ಪವರ್ಫುಲ್. ಮತ್ತೆ ಯಕ್ಷಿಣಿ, ಇವೆರಡಿದ್ರೆ ಮಾತ್ರ ನೀವು ತಿಳ್ಕೊಬೋದು. ಮನೇಲಿ ಮದುವೆ ಆಗಿಲ್ಲ, ಹುಡುಗರು ಮದುವೆ ಆಗಿ ಬಿಡ್ತಾ ಇಲ್ಲ ಅಂದ್ರೆ ಮೋಹಿನಿ ಅಂತ ತಿಳ್ಕೊಳ್ಳಿ. ಸೊ ಅದು ಇಲ್ಲಿ ತೊಂದರೆ ಕೊಡ್ತಾ ಇದೆ. ಹೌದು, ಮೇನ್ ಅದೇನೆ. ಅದು ಮನೆ ಒಳಗಡೆನೆ ಸೌಂಡ್ ಮಾಡ್ತಾ ಎಲ್ಲೋ ಸಂಬಂಧ ಇನ್ನೇನು ಕೂಡುತ್ತೆ ಅಂದಾಗ ಇದು ಹೆಂಗೋ ಏನೋ ಒಂದು ಮಾಡಿ ಅದನ್ನ ತಪ್ಪಿಸುತ್ತೆ ಸಂಬಂಧ. ಅವಾಗ ನಮ್ಮ ಹತ್ರನೂ ಬರೋದ್ ಬೇಡ ಅವರು.
ಅಲ್ಲೇ ತಿಳ್ಕೊಬೋದು. ಗೆಜ್ಜೆ ಸೌಂಡ್ ಬರ್ತಾ ಇದ್ರೆ ಓ ಮೋಹಿನಿ ಅದಾಳೆ, ಇವಳೇ ಎಲ್ಲ ಕಾಟ ಕೊಡ್ತಾ ಇದ್ದಾಳೆ, ನನ್ನ ಮಕ್ಳು ಮದುವೆ ಮಾಡಕ್ ಬಿಡ್ತಾ ಇಲ್ಲ, ಮುಂದೆ ಹೋಗಿ ಬಿಡ್ತಾ ಇಲ್ಲ, ಇದೇ ಮಾಡ್ತಾಳೆ ಅನ್ನೋದು ಗೊತ್ತಾಗುತ್ತೆ. ಅದು ಗೊತ್ತು ಮಾಡುತ್ತೆ. ಮನೆ ದೇವ್ರು ಅನ್ನೋದು ಸ್ಟ್ರಾಂಗ್ ಆಗಿದ್ರೆ ದೇವ್ರು ಗೊತ್ತು ಮಾಡಿಸುತ್ತೆ. ಅದು ಗೆಜ್ಜೆ ಸೌಂಡ್ ಕೇಳೋ ಥರ ಮಾಡುತ್ತೆ. ಮನೆ ಯಜಮಾನಿ ಯಾರಿರ್ತಾರೋ ಅವ್ರು ಕೇಳಿಸುತ್ತೆ. ಅದು ಮನೆ ದೇವರು ಸೂಚನೆ ಕೊಡುತ್ತೆ. ನೋಡು ಈ ತರ ಗಾಳಿ ಸುತ್ತಾಡ್ತಾ ಇದೆ ನಿಮ್ಮ ಮನೆ ಒಳಗಡೆ, ಎದ್ದಳು, ಅದನ್ನ ಎಚ್ಚರಿಕೆ ತಗೋ, ನೀನು ಇದನ್ನ ಸೆರೆ ಪಡಿಸ್ಕೊ ಅಂತೇಳಿ ಸೂಚನೆ ಕೊಡುತ್ತೆ. ಅವ್ರಿಗೆ ಎಚ್ಚರ ಆಗುತ್ತೆ ಆ ಟೈಮಲ್ಲಿ. ಅವಾಗ ಎಚ್ಚರ ಆದಾಗ ಆ ಸೌಂಡ್ ಕೇಳ್ತಾರೆ, ಗೆಜ್ಜೆ ಸೌಂಡ್ ಕೇಳ್ತಾರೆ, ಕ್ಲೀನಾಗಿ ಕೇಳಿಸುತ್ತೆ. ಇಲ್ಲ ಒಂದು ಮಗನ ರೂಮಲ್ಲಿ ಹೋಗ್ತಾ ಇರುತ್ತೆ, ಒಂದು ಇಲ್ಲ ಗಂಡ ರೂಮಲ್ಲಿ ಹೋಗ್ತಾ ಇರುತ್ತೆ. ಹೌದು, ಜೆಂಟ್ಸ್ ಇರೋ ಕಡೆಗೆ ಹೋಗ್ತಾ ಇರುತ್ತೆ. ಇನ್ನೊಂದು ಮನೆ ಸುತ್ತಾಡ್ತಾ ಇರುತ್ತೆ ಹೊರಗಡೆ 12 ಗಂಟೆ ಮೇಲೆ. ಆವಾಗ ನೀವು ಸ್ವಲ್ಪ ಹುಷಾರಾಗಿ ಅಂಥದ್ದೇನಾರು ನಿಮ್ಮ ಸೌಂಡ್ ಏನಾರು ಬಂತು ಮಾಡ್ತಂದ್ರೆ ನಮ್ಮಂತರ ಸುಮಾರು ಜನ ಇದ್ರೆ ಅವ್ರ ಹತ್ರ ಹೋಗಿ ಸೆರೆ ಮಾಡ್ಕೊಳ್ಳಿ. ಅವಾಗ ಸೆರೆ ಹೋಗುತ್ತೆ. ಇಲ್ಲ ಬಿಡು ಇದು ದೈವದ್ದೇನಂತ ಅನ್ಕೊಂಡು ಕುಂತ್ರೆ ಅದು ಇನ್ನೇನೇನು ಮಾಡ್ಕೊಂಡು ಹೋಗ್ಬೇಕು ಅದೆಲ್ಲ ಮಾಡ್ತಾ ಹೋಗ್ತಾ ಇರುತ್ತೆ. ಮದುವೆ ಮಾಡಕ್ ಬಿಡೋದಿಲ್ಲ. ಆಮೇಲೆ ಗಂಡು ಮಕ್ಳಿಗೂ ಕೆಲಸ ಕಾರ್ಯಗಳು ಎಲ್ಲನೂ ಸ್ಟಾಪ್ ಮಾಡುತ್ತೆ. ಏನಾದ್ರೂ ಬರುತ್ತೆ ಸರ್, ಒಂದು ದೈವ ಅನ್ನೋದು ಬರುತ್ತೆ. ಇವಾಗ ನೋಡಿ ತಮಿಳ್ನಾಡಲ್ಲಿ ಎಷ್ಟೋ ಕರ್ಪಸ್ವಾಮಿ ಅನ್ನೋದು ದೇವರಿದೆ. ಅವರು ಸಂಗ್ಲಿ ಕರ್ಪ ಅಂತ ಹೇಳ್ತಾರೆ. ಅವ್ರು ಗೆಜ್ಜೆನೆ ಹಾಕೊಳ್ಳೋದು. ಇಲ್ಲಿ ಬಂದು ಮುನೀಶ್ವರ ಅಂತೀವಿ. ಮುನೀಶ್ವರ ಅವರು ಗೆಜ್ಜೆನೆ ಹಾಕೊಳ್ಳೋದು. ಅವರು ಏನಾದ್ರು ಮನೆ ದೇವ್ರುಗಳು ಇದ್ರೆ ಅವ್ರು ಬಂದು ಕಾಪಾಡಕ್ ಬರ್ತಾರೆ. ಆ ಟೈಮಲ್ಲಿ ಬಂದಾಗ ಅವ್ರ ಸೌಂಡ್ ಬಂದು ಝಲ್ ಝಲ್ ಅಂತ ಬರುತ್ತೆ. ಇವ್ರ ಸೌಂಡ್ ಬಂದು ಅಷ್ಟು ಸೌಂಡ್ ಬರೋದಿಲ್ಲ ಗಾಳಿದು. ನಮ್ ಗೆಜ್ಜೆ ಸೌಂಡ್ ಎಷ್ಟಿದೆ ಅಷ್ಟು ಬರುತ್ತೆ ಗಾಳಿ ಸೌಂಡು. ಅವ್ರು ದೈವದ್ ಬಂದ್ಬಿಟ್ರೆ ತುಂಬಾ ಈ ಭರತನಾಟ್ಯ ಡ್ಯಾನ್ಸ್ ಮಾಡೋ ಸೌಂಡ್ ಹೆಂಗ್ ಬರುತ್ತೆ ನೋಡಿ, ಆ ತರ ಸೌಂಡ್ ಜಾಸ್ತಿ ಬರುತ್ತೆ. ಅಲ್ಲೇ ತಿಳ್ಕೊಬೇಕು, ಸೌಂಡ್ ಅಲ್ಲೇ ವ್ಯತ್ಯಾಸ ಇರುತ್ತೆ. ಆವಾಗ ನೀವು ಟೈಮ್ ಏನ್ ನೋಡ್ಕೊಳ್ಳಿ. ಟೈಮ್ ನೋಡ್ಕೊಂಡ್ರೆ 12 ಗಂಟೆ ಮೇಲೆ ದೈವ ಬರೋದಿಲ್ಲ. 4 ಗಂಟೆ 3:15 ಟೈಮಲ್ಲಿ ದೈವ ಬರುತ್ತೆ. ಆ ಟೈಮಲ್ಲಿ ನಿಮಗೆ ಬಂದು ದೈವ ಕಾಪಾಡುತ್ತೆ. ಆ ಟೈಮಲ್ಲಿ ಬಂದು ಅದು ಓಡಿಸೋದಾಯ್ತು, ಮಾಡೋದಾಯ್ತು. ನಿಮ್ಮ ಮನೆ ದೇವರು ನೀವೇನಾರು ಅದು ಸೌಂಡ್ ಬಂದಾಗ ನೀವೇನಾರು ಮನೆ ದೇವ್ರು ಕರಿತಾ ಇರ್ತೀರಾ, ಬೇಡ್ಕೊಂತಿರ್ತೀರಾ, ಅಪ್ಪ ನೋಡು ಕಾಪಾಡಪ್ಪ ಹಿಂಗೆ ಆಗ್ತಾ ಇದೆ ಅಂದ ತಕ್ಷಣ ಅವ್ರು ಬರ್ತಾರೆ. ಬಂದು ಆ ಟೈಮಲ್ಲಿ ಓಡಿಸ್ತಾರೆ. ಅದು ಓಡಿಸೋದು ಮಾತ್ರ ಅಷ್ಟೇ ಇರುತ್ತೆ ಕೆಲಸ. ನಿಮ್ಗೆ ಎಚ್ಚರಿಕೆ ಕೊಟ್ಬಿಟ್ಟು ಹೋಗ್ತಾರೆ, ಮುಂದೆ ಸೆರೆ ಮಾಡ್ಕೊ ನೀನು ಅಂತ ಎಚ್ಚರಿಕೆ ಕೊಟ್ಬಿಟ್ಟು ಹೋಗ್ತಾರೆ. ಇಲ್ಲ ನನ್ನ ಸನ್ನಿಧಿಗೆ ಬಾ ನೀನು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವಾಗ ನೀವು ಸ್ವಲ್ಪ ಅದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಸುಮಾರು ಕನಸಲ್ಲೇ ಬಿಡಪ್ಪ ಇದು ಕನಸ ಬಿದ್ದಿತ್ತು ಅಂತ ಎದ್ದು ಮತ್ತೆ ಸೆರೆ ಕನಸು ಬಿಡಿ ಏನೋ ಒಂದು ಬಿತ್ತು ಬಿಡ ಅಂತ ಅನ್ಕೊಂಡು ಮತ್ತೆ ಅವ್ರಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬೇಡ ಬಿಡು ಏನ್ಕ್ ಹೋಗ್ಬೇಕಂದ್ರೆ ಇವ್ ಕೆಲಸ ಈ ಕಡೆ ಇದಿರುತ್ತಲ್ವಾ ಅಂತ ಹೋಗ್ಬಿಡ್ತಾರೆ. ಹಂಗ್ ಮಾಡಬೇಡಿ. ಅದು ನಿಮ್ಗೆ ಸೂಚನೆ ಬಂದಿರುತ್ತೆ. ಅದನ್ನ ಹೋಗಿ ನಿಮ್ದು ಮನೆ ದೇವ್ರು ಎಲ್ಲಿದೆ ಅಲ್ಲಿ ಹೋಗಿ ನೀವು ಒಂದು ಪೂಜೆ ಕೊಟ್ಟು ಒಂದು ಏನೇನು ಮಾಡಬೇಕಿದೆ ಎಲ್ಲ ಮಾಡಿ. ಅದಕ್ಕೂ ಏನು ಹೋಗ್ಲಿಕ್ಕಂದ್ರೆ ನಮ್ಮಂತರ ಬೇಜಾನ್ಸ್ ಆದ್ರೆ ಅಲ್ಲಿ ಹೋಗಿ ಕರ್ಕೊಂಡೋಗಿ ಒಂದು ಸ್ವಲ್ಪ ನೀವು ಮಾಡ್ಕೊಂಡು ಮನೆ ಬಂದೋಬಸ್ತ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಮೋಹಿನಿ ಅಷ್ಟು ಬೇಗ ಮನೆ ಬಿಟ್ಟು ಹೋಗಲ್ಲ. ಸ್ವಲ್ಪ ಮನೆ ಬಂದೋಬಸ್ತ್ ಮಾಡ್ಕೋಬೇಕು. ಯಾರ ಮೇಲೆ ಒಬ್ರ ಮೇಲೆ ಇದ್ದೇ ಇರ್ತಾರೆ, ಅವ್ರು ಕರ್ಕೊಂಡೋಗಿ ಅವ್ರನ್ನ ಬಂದೋಬಸ್ತ್ ಮಾಡಬೇಕು. ಆವಾಗಲೇ ಅದು ಬಿಟ್ಟು ಹೋಗುತ್ತೆ ಹೊರತು ನಾನು ದೇವಸ್ಥಾನಕ್ಕೆ ಹೋದೆ, ನಾನು ಅಲ್ಲೋದೆ ಇಲ್ಲೋದೆ ಅಂದ್ರೆ ದೇವ್ರುಗಳು ಸೂಚನೆ ಕೊಡುತ್ತೆ, ನೀನು ಸೆರೆ ಮಾಡ್ಕೊಮ್ಮ ಅಂತ ಕೊಡುತ್ತೆ. ನೀವು ಸೆರೆ ಮಾಡ್ಕೋಬೇಕು. ಇಲ್ಲ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮನೆ ದೇವ್ರಿದೆ ಅಲ್ಲಿ ಹೋಗಿ, ಇಲ್ಲ ನಮ್ಮ ಮಂತ್ರ ಅದ್ರ ಬಂದು ಸೆರೆ ಮಾಡ್ಕೊಳ್ಳಿ. ಸೊ ಇದೊಂದು ಕ್ಲಾರಿಟಿ. ಹೌದೌದು. ಯಾಕಂದ್ರೆ ಇದೊಂದು ಸ್ಪೆಷಲಿ ಗೆಜ್ಜೆ ಶಬ್ದ ಅಂದ್ರೆ ಅದು ಮೋಹಿನಿ ಅಂತ ಕ್ಲಾರಿಟಿ ತಗೋಬೇಕು. ಅದು ಮಧ್ಯರಾತ್ರಿ ಬಂದ್ರೆ, ಮುಂಜಾನೆ ಬಂದ್ರೆ ಬೆಳಗಿನ ಜಾವದಲ್ಲಿ ಅರ್ಲಿ ಮಾರ್ನಿಂಗ್ ಅಲ್ಲಿ ಅದು ದೈವದ್ದು. ಸೊ ಇದು ದೈವ. ಇನ್ನೊಂದು ಗೆಜ್ಜೆ ಸೌಂಡ್ ಕಂಡುಹಿಡಿಬಹುದು ಅವರು. ದೈವ ಸೌಂಡ್, ಗಾಳಿ ಸೌಂಡ್, ಮೋಹಿನಿ ಸೌಂಡ್ ಕಂಡುಹಿಡಿಬಹುದು, ಆರಾಮಾಗಿ ಕಂಡುಹಿಡಿಬಹುದು. ನಾನು ಹೇಳಿದ ಝಲ್ 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 ಅಂತ ಬಂದ್ರೆ ದೈವ ಸೌಂಡು. ಸ್ವಲ್ಪ ಗೆಜ್ಜೆ ಸೌಂಡ್ ಕಡಿಮೆ ಛಲ್ 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 ಅಂತ ಬಂದ್ರೆ ಮೋಹಿನಿ ಸೌಂಡು. ಅಲ್ಲೇ ನೀವು ತಿಳ್ಕೊಂಡ್ಬಿಡ್ಬೇಕು. ಆ ಸೌಂಡಿಗೆ ಇದೊಂದು ಕಳ್ಳೆಜ್ಜೆ ಅಂತ ಕಾಣಿಸುತ್ತೆ. ಹೌದೌದು, ಧೈರ್ಯವಾಗಿ ಇಟ್ಟಿದ್ದ ಹೆಜ್ಜೆಗಳು ಸೌಂಡ್ ಮಾಡ್ತವೆ. ಆತರ ಇದ್ರೆ ಕಂಡು ಹಿಡ್ಕೊಂಡು ಮಾಡ್ಕೋಬಹುದು. ತುಂಬಾ ಇದು ಯಾಕಂದ್ರೆ ಸಾಕಷ್ಟು ಜನಕ್ಕೆ ಕೇಳಿಸ್ತದೆ, ಇದು ಎಲ್ಲರಿಗೂ ಕೇಳಿಸಲ್ಲ. ಯಾಕೆ ಕೆಲವ್ರಿಗೆ ಕೇಳಿಸುತ್ತೆ ಮೇಡಮ್? ಸರ್ ಅದು ಸಂಚಾರ ಮಾಡ್ತಾ ಇರ್ತಾವೆ ಹೊರಗಡೆ, ಅದಕ್ಕೆ ಹೊರಗಡೆ ಅನ್ನೋದು ಗಾಳಿ ಬೇಕು, ಆಮೇಲೆ ಸುತ್ತಾಡಬೇಕು. ಅದಕ್ಕೆ ಮನೆಗಳಲ್ಲಿರೋ ವ್ಯಕ್ತಿಗಳಲ್ಲಿ ಹೌದು ಎಲ್ಲರಿಗೂ ಕೇಳಿಸಲ್ಲ, ಕೇಳಿಸ್ತಾವ. ಅದಂದ್ರೆ ಮನೆ ಹೊಡಿತಿ ಕೇಳಿಸುತ್ತೆ, ಮನೆ ಯಜಮಾನಿ ಅವ್ರಿಗೆ ಮಾತ್ರ ಕೇಳಿಸುತ್ತೆ. ಯಾಕಂದ್ರೆ ಅವರೇ ತನ್ನ ದೇವ್ರ ಪೂಜೆ ಮಾಡ್ತಾ ಇರ್ತಾರೆ. ಇವರೆಲ್ಲ ಕೆಲಸ ಮಾಡ್ಕೊಂಬ ಇವ್ರಿಗೇನು ಕೇಳಿಸೋದಿಲ್ಲ, ಇವ್ರು ತಗೊಳ್ಳೋದೇ ಇಲ್ಲ ಅದ್ರ ಬಗ್ಗೆನು. ಅವ್ರಿಗೆ ಕೇಳಿಸಿದೆ, ಅವ್ರಿಗೊಂದು ಎಚ್ಚರಿಕೆ, ಏನ ಇದೆ ಮನೇಲಿ, ಏನೋ ಸೌಂಡ್ ಬರ್ತಾ ಇದೆ ಅಂತ ಅವ್ರು ಎಲ್ಲರಿಗೂ ಹೇಳ್ತಾರೆ. ಮನೇಲಿ ಇದ್ದವ್ರಿಗೆ ಈ ತರ ಸೌಂಡ್ ಬಂತು, ಏನಿದೆ ಹೋಗಣ್ರಿ ದೇವಸ್ಥಾನಕ್ಕೆ ಹೋಗೋಣ, ಸೆರೆ ಮಾಡ್ಕೊಳ್ಳೋಣ, ಏನೋ ನನಗೆ ಸ್ವಲ್ಪ ಸೆರೆ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆವಾಗ ಸ್ವಲ್ಪ ಇವರು ಎಚ್ಚರಿಕೆ ತೊಗೊಂಡು ಆಯ್ತು ನಡಿ ಹೋಗೋಣ ದೇವಸ್ಥಾನ, ಮನೆ ದೇವ್ರು ಯಾವುದು ಹೋಗ್ಬಿಟ್ಟು ಬರೋಣ ಅಂತಿರುತ್ತೆ. ಒಂದೊಂದ್ಸರಿ ಅಮ್ಮನೂ ಬರುತ್ತೆ,
ಒಂದೊಂದ್ಸರಿ ತುಂಬ ಪೂಜೆ ಮಾಡ್ತಿರ್ತಾರೆ ನೋಡಿ, ದೇವಸ್ಥಾನದಲ್ಲಿ ಪೂಜಾರಿಗಳ ಮನೆ ಆಯಿತು, ಆಮೇಲೆ ನಮ್ಮಂತ ಹತ್ರ ಮನೆಗಳಾಯಿತು. ನಾವು ಎಷ್ಟೋ ಗಾಡಿಗಳು ಓಡಿಸ್ತೀವಿ, ಎಷ್ಟೋ ಒಂದು ಬಂದೇ ಬರುತ್ತೆ ಹಿಂದೆ. ನಾನು ಓಡಿಸ್ಬಿಟ್ಟೆಲ್ಲ ನೀನೇನು ಮಾಡ್ತೀನಿ ನೋಡಂತ ಹಿಂದೆನೇ ಬರುತ್ತೆ. ನಿಮ್ಮನ್ನು ಫಾಲೋ ಮಾಡ್ತೇವೆ, ಬಿಡೋದಿಲ್ಲ ನಮ್ಮನ್ನು. ಅಂತಾರೆ ಅಮ್ಮ ಎಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ನಾವಿಂದ ನಿಮ್ಮೆಲ್ಲ ಕಳಿಸಿದ್ಮೇಲೆ ನಮ್ಗೆ ಹಿಂದೆ ಗೊತ್ತಿರುತ್ತೆ. ಹೌದು, ಒಂದೊಂದು ಇವ ನೋಡಿ ಮಾಟ ಮಂತ್ರದಿಂದ ಕಳಿಸಿರೋದು ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಅವ್ರೇನ್ತಾರೆ ಹೋಗಿ ಅವಳು ನೋಡಿ ಹೋಗಿ ಫಸ್ಟ್ ಅಂತ ಹೇಳಿ ಕಳಿಸ್ತಾರೆ. ನೀನು ತೆಗೆದ್ಲಲ್ಲ ಅವಳನ್ನ ಹೋಗಿ ಹೊಡಿ, ನೀನು ಹೊಡೆದ್ಬಿಟ್ಟೆ ನೀನು ಬರ್ಬೇಕು ನೀನು ಅಂತ ಹೇಳಿ ಕಳಿಸ್ತಾರೆ. ಅವಾಗ ಹೌದಾ ಸರಿ ಅಂತೇಳಿ ಬರುತ್ತೆ, ನಮ್ಮ ಹಿಂದೆನೇ ಬರುತ್ತೆ. ಅದು ನಮ್ಮ ಮನೆ ಒಳಗಡೆ ನುಗ್ಗಕ್ಕೆ ನೋಡುತ್ತೆ, ಒಳಗಡೆ ಬಂದು ಏನೋ ಒಂದು ಮಾಡಾಗಂತ ಬರುತ್ತೆ. ಆವಾಗ ದೈವ ಅಮ್ಮ ಅನ್ನೋದು ದೈವ ರಕ್ಷಣೆ ಬರುತ್ತೆ. ಅಲ್ಲಿ ಗೆಜ್ಜೆ ಸೌಂಡ್ ಅವಾಗ ನಮಗೆ ಕೇಳಿಸೋ ಒಡೆದು ಸೌಂಡ್, ಕಿರ್ಚ ಸೌಂಡ್ ಕೇಳಿಸುತ್ತೆ ಸರ್. ಅದು ಕಿರ್ಚ್ಕೊಂಡು ಅಂದ್ರೆ ನಾ ಎಷ್ಟೋ ಸರಿ ಕೇಳಿದ್ದೀನಿ, ಆ ಕಿರ್ಚ್ಕೊಂಡು ಹೊಡ್ಕೊಂಡು ಓಡೋಗೋದ್ ತರ ಕೇಳಿಸಿದೀನಿ. ಅವಾಗ ಗೆಜ್ಜೆ ಸೌಂಡ್ ಕೇಳಿದ್ದೀನಿ. ಅದು ನಂಬ್ಲಾರ ಬಿಡ್ಲಿ, ಅದು ನನಗೆ ಅನುಭವ ಆಗಿದೆ, ಅದು ನಾನು ನಂಬ್ತೀನಿ. ಹಾಗಾಗಿ ಅಂಥದ್ರಲ್ಲಿ ದೈವಗಳು ನೀವು ಕರೆದ ತಕ್ಷಣ ಬಂದೇ ಬರ್ತಾರೆ, ರಕ್ಷಣೆ ಮಾಡೇ ಮಾಡುತ್ತೆ. ನೀವು ಹಂಗೆ ಅನ್ಕೋಬೇಡಿ, ಯಾವ ದೇವರು ಬಂದಿಲ್ಲ, ಯಾವ ದೇವರು ಮಾಡಲಿಲ್ಲ, ಇಷ್ಟು ಪೂಜೆ ಮಾಡ್ತಿದ್ದೀನಿ ಅಷ್ಟು ಪೂಜೆ ಮಾಡ್ತಿದ್ದೆ ಅಂತ. ಋಷಿ ಮನೆಗಳು ಖಂಡಿತವಾಗಿ ಬಂದೇ ಬರ್ತಾರೆ. ಅವ್ರು ಬಂದು ನಿಮ್ಗೆ ಯಾವಾಗಲೂ ನೀವು ಕರೆದಾಗ ಅವ್ರು ಬಂದು ಕಾಪಾಡ್ತಾರೆ. ಒಂದಲ್ಲ ಒಂದು ಕಡೆ ಕಾಪಾಡ್ತಾರೆ. ಇಲ್ಲ ಅವ್ರು ಕಾಪಾಡ್ಲಿಕ್ಕೆ ಅಂದ್ರೆ ನಿಮ್ಮ ಜೀವ ಯಾವಾಗಲೇ ಹೋಗ್ಬಿಡುತ್ತೆ. ಸೊ ಇಲ್ಲಿ ದೈವಗಳು ರಕ್ಷಣೆಗೋಸ್ಕರ ಹಿಂದೆ ಬಿದ್ದಿರ್ತಾರೆ. ಹೌದು, ಅಂದ್ರೆ ಅವೇ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ನೀವು ಯಾವ್ದು ನಿಮ್ಮ ಮನೆ ದೇವ್ರು ಇರುತ್ತೆ ಅವ್ರು ರಕ್ಷಣೆ ಮಾಡೇ ಮಾಡ್ತಾರೆ. ಅಂತ ಋಷಿ ಮನೆಗಳು ಇದ್ದೇ ಇರ್ತಾರೆ. ಅಮ್ಮ ಸೂಚನೆ ಕೊಟ್ಟಿರುತ್ತೆ, ನೋಡೋ ಇಂಥ ಮನೆಗೆ ಹೋಗಿ ನೀನು ಮಾಡ್ಬೇಕಂತ ಸರ್ ಅವರು ಕಾಯ್ತಾ ಇರ್ತಾರೆ. ನಿಮ್ಗೆ ದೊಡ್ಡ ಗಂಡಾಂತರದಿಂದ ಚಿಕ್ಕದಾಗಿ ಮಾಡ್ತಾರೆ. ಆಗುತ್ತೆ, ದೊಡ್ಡ ಗಂಡಾಂತರ ಇದ್ರೆ ಅದಾಗ್ಲೇಬೇಕು, ಆಗುತ್ತೆ. ಆದ್ರೆ ಚಿಕ್ಕದಾಗುತ್ತೆ, ದೊಡ್ಡದಾಗಲ್ಲ. ಅದನ್ನ ಕಾಪಾಡ್ತಾರೆ. ಸೊ ಅಲ್ಲಿ ಏನೋ ಒಂದು ಕಳ್ಕೊಬೇಕು, ಅಲ್ಲಿ ಏನೋ ಒಂದು ಸಣ್ಣದ್ ಕಳಿಸ್ಬಿಟ್ಟು ಅದಕ್ಕೆ ಸಮಾಧಾನ ಮಾಡ್ತಾರೆ. ಇಲ್ಲ ಹಂಗೇನಂತಲ್ಲ ಸರ್, ಅದನ್ನ ಅವ್ರು ಮಾಡಿದ್ದು ಅದಾಗ್ಲಿಕ್ಕಂದ್ರೆ ಒಂದು ಪ್ರಾಣ ಹೊಟ್ಟೋಗುತ್ತೆ. ಅದಕ್ಕಾಗಿ ಅಮ್ಮ ದೇವ್ರು ಋಷಿಮುನಿಗಳು ಏನ್ ಮಾಡ್ತಾರಂದ್ರೆ ಚಿಕ್ಕದಾಗಿ ಮಾಡ್ತಾರೆ. ನೀನ್ ಮಾಡಿದಿಲ್ಲ ಆಯ್ತು, ಹೋಗ್ತಾರೆ, ನಿನ್ ಕೆಲಸ ಮುಗೀತು ಅಂತ ಹೇಳ್ತಾರೆ. ಅವ್ರ ಕೆಲಸನೂ ಸಕ್ಸಸ್ ಮಾಡ್ತಾರೆ. ಹೌದು, ಇಲ್ಲಾಂದ್ರೆ ಅವ್ರು ಮತ್ತೆ ಪ್ರಾಣ ತೆಗಿ ಮತ್ತೆ ಸುತ್ತಾಡ್ತಿರ್ತಾರೆ, ಮತ್ತು ಬರ್ತಾರೆ. ಇಲ್ಲ ನನ್ಗೆ ಹೇಳಿದ್ದಾರೆ ನಾನು ಪ್ರಾಣ ತೆಗಿಬೇಕು ಬಿಡೋದಿಲ್ಲ ಅಂತೇಳಿ ಬರ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ ಋಷಿಮುನಿಗಳು, ಅದು ಗೊತ್ತಿರುತ್ತಲ್ಲ ಅವ್ರಿಗೆ, ಅದಕ್ಕೆ ದೊಡ್ಡದಾಗೋದನ್ನ ಚಿಕ್ಕದಾಗಿ ಮಾಡಿ ಅವರು ಇರ್ಬೇಕು, ಚೆನ್ನಾಗಿರ್ಬೇಕು. ಒಳಗಡೆ ಒಂದು ಗಾಡಿಯನ್ನು ತಗೊಳ್ಳೋಣ ಸರ್, ಒಂದು ಕಾರನ್ನು ತಗೊಳ್ಳೋಣ್ರಿ. ಆ ಕಾರಲ್ಲಿ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ಅದು ಏನ್ ಮಾಡ್ಬೇಕು, ಅವ್ರು ಹೇಳಿದ್ದು ದೊಡ್ಡದಾಗಿ ಅವ್ನು ಸಾಯ್ಬೇಕು, ಅವ್ನು ಇರಬಾರ್ದು ಅಂತ ಹೇಳಿ ಮಾಡಿರ್ತಾರೆ. ಆಯ್ತಂತ ಅದೇನ್ ಮಾಡ್ಬೇಕು, ಆಕ್ಸಿಡೆಂಟ್ ಮಾಡೋಣ ಆದ್ರೆ ಸಾಯ್ತಾನಂತ ಆ ಕಡೆ ಲಾರಿ ಬರೋ ಥರದಾಯ್ತು, ಏನೋ ಒಂದು ಬರೋ ಥರನೂ ಮಾಡುತ್ತೆ. ಬರೋ ಥರ ನಿಮಗೂ ಆ ಜ್ಞಾನ ಇರೋದಿಲ್ಲ, ಆ ಲಾರಿಯವನಿಗೂ ಜ್ಞಾನ ಇರೋದಿಲ್ಲ. ಬಂದು ಗುದ್ದಿದ ಮೇಲೆ ಇಬ್ರು ಜ್ಞಾನ ಬರುತ್ತೆ. ಅವಾಗ ಏನೇನು ಲಾರಿಯವನು ಸಾಯ್ಬೇಕು, ಇಲ್ಲ ನೀವು ಕಾರ್ ಅಂದ್ರೆ ಕಾರ್ನವರು ಸಾಯೋದು, ದೊಡ್ಡ ಗಾಡಿ ಅಂತ. ಅವಾಗ ಏನ್ ಮಾಡುತ್ತೆ, ದೈವ ಬರುತ್ತೆ. ಅಲ್ಲಿ ದೈವ ಬಂದು ಗಾಡಿ ಗೇಟ್ ಬಿದ್ದಿರುತ್ತೆ, ನಿಮ್ಗೊಂಚೂರು ಏಟ್ ಬಿದ್ದಿರಲ್ಲ, ನಿಮ್ಮ ಮೈಯಿಂದ ಒಂಚೂರು ರಕ್ತನೂ ಬಂದಿರಲ್ಲ. ಏನೋ ದೇವ್ರ ಪವಾಡ ಏನೂ ಆಗ್ಲಿಲ್ಲ, ಕಾಪಾಡ್ತು ಅಂತ ಹೇಳ್ತಾರೆ. ಋಷಿಮುನಿಗಳು ಮಾಡಿರ್ತಾರೆ. ಯಾಕಂದ್ರೆ ಅವ್ರು ಹೇಳಿರ್ತಾರೆ ಆ ಥರ ಮಾಡು ಅಂತ. ಅದಕ್ಕೆ ಆಮೇಲೆ ಅಲ್ಲೇ ಇರ್ತಾರೆ ಋಷಿಮುನಿಗಳು. ನಿಮ್ಮ ಆಕ್ಸಿಡೆಂಟ್ ಆದ್ಮೇಲೆ ಅಲ್ಲೇ ಇರ್ತಾರೆ ಅವರು. ಋಷಿಮುನಿಗಳು ಇರ್ತಾರೆ, ಅಲ್ಲಿ ಗಾಳಿನೂ ಇರುತ್ತೆ. ಅವ್ರಿಬ್ರಿಗೆ ಫೈಟ್ ನಡೀತಾ ಇರುತ್ತೆ. ನಿನ್ ಕೆಲಸ ಆಯ್ತಲ್ಲ, ಹೋಗ್ತಾರೆ, ನಿನ್ನ ಮುಗೀತು, ಹೋಗ್ತಾ ಇರ್ಬೇಕು ನೀನು ಅಂತ. ಸರಿ ಹೋಗ್ತೀನಿ ಅಂತ ಅದು ಹೋಗ್ಬಿಡುತ್ತೆ. ಇಲ್ಲಂದ್ರೆ ಅಲ್ಲಿ ಆಗುತ್ತೆ. ಇಲ್ಲಾಂದ್ರೆ ಸೀದಾ ಮನೆ ಬಂದು ತೆಗೆ ಗಂಟೆ ಬಿಡೋದಿಲ್ಲ. ಇದು ಅಂದ್ರೆ ಅದ್ರ ಗೊತ್ತಿದ್ರೆ ಮಾತ್ರ ಎಲ್ಲಾನು ನಾವು ಬಿಡಿಸಿ ಹೇಳಿದ್ರೆ ದೊಡ್ಡ ಕಥೆ ಆಗುತ್ತೆ. ಇದು ಯಾವುದೋ ಒಂದು ದೈವ ಶಕ್ತಿಗಳು ಇರ್ತಾವೆ ಸರ್. ನೀವು ಪ್ರತಿಯೊಂದು ಮನೆಗೂ ಒಂದು ಋಷಿಮುನಿ ಇರ್ತಾರೆ, ಹಂಗ ಅನ್ಕೊಳಂಗಿಲ್ಲ ನಾವು. ಎಷ್ಟು ಜನ ಆ ಮನೆ ದೇವ್ರು ಅವ್ರಿಗೆ ಆಗಿರ್ತಾರೋ ಅವರೆಲ್ಲ ಒಬ್ರೊಬ್ರು ಒಂದು ಋಷಿಮುನಿ ಇರ್ತಾರೆ. ನೀವು ಯಾವಾಗ ಅಲ್ಲಿ ಆಕ್ಸಿಡೆಂಟ್ ಆದ ತಕ್ಷಣ ಓ ದೇವ್ರೇ ಅಂತ ಕರೀರಿ, ಅಮ್ಮ ಅಂತ ಕರೀರಿ, ಆ ಟೈಮಲ್ಲಿ ಬಂದ್ಬಿಡ್ತಾರೆ ಅವರು. ಸೊ ಇದು ನಮಗೆ ಒಂದು ದೈವ ಮತ್ತು ಒಂದು ದುಷ್ಟಶಕ್ತಿಗಳ ವ್ಯತ್ಯಾಸ, ಮತ್ತು ದೈವ ಬಂದು ಯಾವ ಟೈಮ್ನಲ್ಲಿ ಬಂದು ಕಾಪಾಡುತ್ತೆ. ಸೊ ಇದ್ರ ಬಗ್ಗೆ ಈ ಒಂದು ವಿಚಾರ ಕೇಳ್ಕೊಂಡ್ರೆ ಅನುಭವಕ್ಕೆ ಬರುತ್ತೆ. ಸಾಕಷ್ಟು ಕುಟುಂಬಗಳಲ್ಲಿ ಈ ಥರ ಅನುಭವ ಆಗೈತೆ, ಕನ್ಫ್ಯೂಷನ್ಸ್ ಇರುತ್ತೆ. ಇನ್ನೊಂದು ನನಗೆ ಆಗಿದೆ ಸರ್ ಅನುಭವ. ನನಗೆ ಕಾರಿಗೆ ಒಂಚೂರು ಏಟ್ ಅಲ್ಲಂಗೆ ಹೊರಗಡೆ ಬಂದೆ ನಾನು. ಕಾರ್ ನೋಡಿದ್ರೆ ನಜ್ಜುನೂರು ಆಗ್ಬಿಟ್ಟಿತ್ತು. ಅದು ನನಗೆ ಬಿಡಿ, ನಂದು ಇದ್ರಿಂದ ನಾವು ಹಿಂಗೆಲ್ಲ ಓಡಿಸ್ತೀವಲ್ಲ, ಅವು ಏನೋ ಒಂದು ಕಿತಾಪತಿ ಕೆಲಸ ಮಾಡಕ್ ಬಂದ್ಬಿಟ್ಟು ಡೀಲಾದಲ್ಲಿ ಹೋಗಿ ಬಿದ್ದು ನೋಡಿ ಇಲ್ಲಿ ಆಗಿದ್ದಲ್ಲ, ಇದಿಷ್ಟೇ ನನ್ಗೆ ಏಟ್ ಆಗಿದ್ದು, ಇದಿಷ್ಟೇ ಆಗಿದ್ದು ಮಾರ್ಕು. ನಾನು ಅದರಿಂದ ಹೊರಗಡೆ ಬರಬೇಕಾದ್ರೆ ನನಗೇನೇನಿಲ್ಲ, ನೋಡಿದ್ರೆ ನಂದೇ ಅಲ್ಲಿ ನಾನೇ ಸ್ಪಾಟಲ್ಲಿ ಆಗ್ಬೇಕಿತ್ತಲ್ಲ ಜಾಗ. ನನಗೇನಾಯ್ತಂದ್ರೆ ಹಿಂಗ್ ಬಂದು ಹಿಂಗೆ ಯಾರ ಹಿಂಗೆ ಎತ್ತಿದಂಗೆ ಆಯ್ತು ಕಾರ್ ಒಳಗಡೆಯಿಂದ. ಅಲ್ಲಿ ಹೋಗಿ ತಲೆ ಹೊಡಿಬೇಕಾಗಿತ್ತು. ಅದು ಬಂದು ಇದು ಏನದು
ಡ್ರೈನೇಜ್ ಡ್ರೈನೇಜ್ ಇತ್ತು, ರೋಡ್ ಡ್ರೈನೇಜ್ ಇತ್ತು. ಚರಂಡಿ ಟೈಪ್ ಅದಕ್ಕೆ ಹೋಗಿ ತಲೆ ಹೋಗಿ ಹೊಡಿಬೇಕಿತ್ತು. ಹಿಂಗೆ ಕಾರ್ ಹಿಂಗೆ ಉಲ್ಟಾಗಿತ್ತು, ಅಲ್ಲೂ ಹೊಡಿಬೇಕಾಗಿತ್ತು. ಅವಾಗೇನು ನನ್ನ ಈ ಥರ ಹಿಂಗೆ ಹೇಳ್ದಂಗೆ ಆಯ್ತು, ನನಗೆ ಅಷ್ಟೇ ಗೊತ್ತಾಯ್ತು ಹೊರ್ತು. ಆಮೇಲೆ ಎಲ್ಲ ಜನ ಬಂದು ಫಸ್ಟ್ ನಮ್ಮ ಮನೆಯವ್ರು ಹೊರಗಡೆ ಬಂದರು. ಅವರು ಹೊರಗಡೆ ಇಬ್ರು ಜೊತೆಲಿ ಹೋಗ್ತಾ ಇದ್ವಿ. ಅವ್ರು ಹೊರಗಡೆ ಬಂದರು. ಆಮೇಲೆ ಇವರು ಏನಾಯ್ತು ಎದ್ದಾಳೆ, ಇವ್ರು ಏನೋ ಆಗ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಟ್ಟಾರೆ ನಮ್ಮ ಮನೆಯವರು. ನಾನು ಫೋನ್ ಹುಡುಕ್ತಾ ಇದ್ದೀನಿ ಕೆಳಗಡೆ, ಫೋನ್ ಬಿದ್ದೋಯ್ತಲ್ಲ ಎಲ್ಲಿ ಹೋಯ್ತು ಅಂತ ಫೋನ್ ಹುಡುಕ್ತಾ ಇದ್ದೆ ನಾನು. ಅದು ಇವರು ಏನೋ ಆಗ್ಬಿಟ್ಟಿದೆ ಅಂತ ಎಲ್ಲ ಕಿರಿಸ್ತಾ ಇದ್ರು. ಬರ್ತೀನಿ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಎದ್ದು ಬಂದೆ. ಏನಾಗಿಲ್ವಾ ಅಂದ್ರೆ ಏನಾಗಿಲ್ಲಪ್ಪ ಅಂದೆ. ಅಲ್ಲಿ ಏಟ್ ಬಿದ್ದಿದ್ದು ನೋಡಿಲ್ಲ ನಾನು, ಇಲ್ಲಿ ಇಷ್ಟೇ ಸುಮ್ಮನೆ ಗೀಟಿ ಬಿದ್ದಿದ್ದು ನೋಡಿಲ್ಲ. ಏನಾಗಿಲ್ಲ ಬಿಡು ಅಂತ ಬಂದು ಕುತ್ಕೊಂಡೆ ಅಲ್ಲಿ. ಕಾರ್ ನೋಡಿ ಅಯ್ಯೋ ಕಾರ್ ಹಿಂಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಯಾರೋ ಬಂದು ಹೇಳಿದ್ರೆ ಏನು ಮೇಡಮ್ ನೋಡು ರಕ್ತ ಬರ್ತಾ ಇದೆ ಅಂತ. ಸ್ವಲ್ಪ ಹಂಗೆ ಬರ್ತಾ ಇತ್ತು, ಸುಮ್ಮನೆ ಹಂಗೆ ಒರೆಸ್ಕೊಂಡು ಇದ್ದೆ. ಅದಷ್ಟೇ ಸರ್. ದೈವ ಅನ್ನೋದು ಬಂದು ಯಾವ್ದಾದ್ರು ನೆಗೆಟಿವ್ ನಿಮ್ಮನ್ನು ಫಾಲೋ ಮಾಡಿ ಡಿಸ್ಟರ್ಬ್ ಮಾಡಿದ್ದ? ಹೌದೌದು. ನಿಮ್ಗೆ ಅದು ಚೆಕ್ ಮಾಡ್ಕೊಂಡ್ರ? ಚೆಕ್ ಮಾಡ್ಕೊಂಡೆ. ಹಿಂದೆನೆ ಬಂದಿತ್ತು ಅದು, ಲೇಡೀಸ್ ಹಿಂದೆನೆ ಬಂದಿದ್ಲು. ಅವಳು ಪ್ರೆಗ್ನೆಂಟ್ ಲೇಡಿ, ಅವಳು ಬಲಿ ಕೊಟ್ಟಿದ್ದು. ಅವ್ರಿಗೆ ಹೇಳಿ ಕೆಲಸ ಮಾಡ್ಲಿಕ್ಕೆ ಅದು ಬಂದಿತ್ತು. ಬಂದು ಅಲ್ಲಿ ಏನಿಲ್ಲ ಸರ್, ಹಂಸಿಲ್ಲ, ಒಂದು ಬೆಡ್ ಇದಿಲ್ಲ, ಈ ಖಾಲಿ ರೋಡು, ಏನೇನೇ ಇಲ್ಲ ಅಲ್ಲಿ. ಸುಮ್ಮನೆ ಎತ್ತಿ ಬೀಸಾಕಿದ್ದೆ. ನಾನು ಬೇರೆ ಏನು ಮಾಡಿಬಿಟ್ಟೆ, ಅದೇ ಟೈಮಲ್ಲಿ ಮಲ್ಲಿಗೆ ಹೂವು ಕಟ್ತಾ ಕಾರಲ್ಲಿ ಕೂತ್ಕೊಂಡಿದ್ದೆ ಗಾಡಿಯಲ್ಲಿ. ದೇವ್ರಿಗೆ ಸರಿ ಹೆಂಗೋ ದೇವಸ್ಥಾನಕ್ಕೆ ಹೋಗ ಮಲ್ಲಿಗೆ ಹೂವು ಕಟ್ತಾ ಕುಂತಿದ್ದೆ. ಅದೇ ಟೈಮ್ಲಿ ಎತ್ತಿ ಬೀಸಾಕ್ತ ನೋಡಿ. ಆವಾಗ ನನಗೆ ಅಲ್ಲಿ ಏನು ಅನಿಸಿಲ್ಲ. ಮನೆಗೆ ಬಂದು ಚೆಕ್ ಮಾಡಿದಾಗ ಗೊತ್ತಾಯಿತು ದುಷ್ಟಶಕ್ತಿ ಅನ್ನೋದು ಈ ಥರ ಮಾಡಿತ್ತು ಅಂತ. ಆವಾಗ ಜನ ಅಂತಾರೆ ದುಡ್ಡುಗೋಸ್ಕರ ಮಾಡ್ತಾರೆ ಇವರು, ಇಲ್ಲಿ ಜೀವ ಕಳ್ಕೊಳ್ಳೋದು ಪ್ರಾಣ ಇರುತ್ತೆ. ನಮಗೆ ಹಿಂದೆ ಮಕ್ಕಳು ಮರಿ ಇದ್ದಾರೆ, ಅವ್ರು ನಾವು ಹೋಗ್ಬಿಟ್ರೆ ಅವ್ರನ್ನ ಯಾರು ನೋಡ್ಕೊತಾರೆ? ನಾವು ಎಷ್ಟೋ ಜನ ಒಳ್ಳೇದು ಮಾಡೋಣ ಅಂತ ನಾವು ಮುಂದೆ ನಿಂತ್ಕೊಂಡು ಮಾಡ್ತೀವಿ ಈ ಕೆಲಸಗಳನ್ನ. ಅದ್ರ ರಿಸ್ಕ್ ಎಷ್ಟಿರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಈ ಫೀಲ್ಡ್ ರಿಸ್ಕಿ ಫೀಲ್ಡ್. ಹೌದು ಸರ್. ಯಾಕಂದ್ರೆ ಯಾರ್ದೋ ತೊಂದರೆನ ನಾವು ಎತ್ಕೊಂಡಂಗೆ ಆಯ್ತು. ಯಾಕಂದ್ರೆ ಅಲ್ಲಿ ಕ್ಲಿಯರ್ ಆಗ್ತಾ ಇದೆ ಅಂದ್ರೆ ಮತ್ತೆ ಅದೇನಾಯ್ತು, ಅದು ಎಲ್ಲೋ ಒಂದು ಕಡೆ ವಾಪಸ್ ಬಂದೈತೆ. ಇಲ್ಲ ನಾವು ನಿಮ್ಮ ಹತ್ರಕ್ಕೆ ಬಂದಿರುತ್ತೋ, ಯಾರು ಕರೆದಿರ್ತಾರೆ ಅವ್ರ ಹತ್ರಕ್ಕೆ ಬಂದಿರುತ್ತೋ. ನಿಮ್ಮಿಂದ ದೈವ ಇಲ್ಲ ಅಂದರೆ 100% ಎಫೆಕ್ಟ್ ಮಾಡೋದು. ಹೌದು ಸರ್. ನಾನು ಬೇಕಾದ್ರೆ ನಿಮಗೆ ವಿಡಿಯೋ ಇದು ಫೋಟೋ ಕಳಿಸ್ತೀನಿ ಸರ್, ನಮ್ಮ ಗಾಡಿ ಆಗಿದ್ದು. ಅಲ್ಲಿ ಹಾಕಿ ಗೊತ್ತಾಗುತ್ತೆ ಜನಗಳಿಗೆ ಎಷ್ಟು ರಿಸ್ಕ್ ಇದೆ ಇವರಿಗೆ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಬ್ಬರು ನಾವೆಲ್ಲ ಮಾಡ್ತೀವಿ ಅಂದರೆ ಸುಮ್ಮನೆ ಬಂದು ಕುತ್ಕೊಂಡು ಮಾತಾಡೋದಿಲ್ಲ ಇಲ್ಲಿ. ಅವ್ರವ್ರ ಜೀವಗಳು ಅವ್ರವ್ರ ಕೈಲಿ ಇಟ್ಕೊಂಡು ಬಂದು ಮಾಡ್ತಾ ಇರ್ತಾರೆ. ನೀವು ಬಾಯಿ ಬಂದಾಗ ಮಾತಾಡ್ತೀರಾ, ಇಲ್ಲಂತಿಲ್ಲ. ಅವ್ರಿಗೆ ಒಬ್ಬರನ್ನ ಒಂದು ಗಾಳಿ ತೆಗಿಬೇಕಾದ್ರೆ ಅವ್ರಿಗೆ ಎಷ್ಟು ರಿಸ್ಕ್ ಇರುತ್ತೆ ಅನ್ನೋದು ನೀವು ಯೋಚನೆ ಮಾಡಬೇಕು. ಸುಮ್ಮನೆ ಬಂದು ಮಾತಾಡ್ತಾರಪ್ಪ ದುಡ್ಡುಗೋಸ್ಕರ ಮಾತಾಡ್ತಾರೆ ಅಂತ ಹೇಳ್ತೀರಾ. ಬಂದ್ ಮಾಡಿ ನೋಡಿ, ಒಂದಿನ ಗೊತ್ತಾಗುತ್ತೆ ನಿಮಗೆ. ಒಂದು ಗಾಡಿ ತೆಗೆದು ನೋಡಿ, ನೀವು ಗೊತ್ತಾಗುತ್ತೆ ನಿಮ್ಗೆ ಅದರ ಅನುಭವ ಏನಂತ. ಆಗಲ್ಲ. ಅದಕ್ಕೆ ನಮ್ಮನ್ನಂತ ಸೃಷ್ಟಿ ಮಾಡಿ ನಮ್ಗೆ ಆ ಥರ ಟ್ರೈನಿಂಗ್ ಕೊಟ್ಟು ಕಳಿಸಿರ್ತಾರೆ. ಅದಕ್ಕೆ ನಾವು ಬಂದು ಕುಂತು ಮಾತಾಡಿ ನಮ್ಗೆ ಕೊಟ್ಟಿದ್ದಾರೆ, ನಾವು ಒಳ್ಳೇದು ಮಾಡೋ ಅಂತ ಹೇಳಿದ್ದಾರೆ, ಅದಕ್ಕೆ ಬಂದಿದ್ವಿ ನಾವು. ನಿಮಗೋಸ್ಕರ ನಾವು ಬಂದಿರ್ತೀವಿ. ನೀವೇ ಈ ಥರ ಎಲ್ಲ ಮಾತಾಡ್ಬಿಟ್ರೆ ನಾನು ನೋಡ್ತಾ ಇರ್ತೀನಿ. ನಾವು ಕಮೆಂಟ್ಗಳು ಹಾಕ್ತಾರೆ, ಎಲ್ಲರದು ಹಾಕ್ತಾ ಇರ್ತಾರೆ, ಎಂತೆಂಥ ಕಮೆಂಟ್ಗಳು ಹಾಕ್ತಾರೆ ಅಂತ ನೋಡ್ತಾ ಇರ್ತೀನಿ. ಅದು ತುಂಬ ದಿನ ಅಲ್ಲ, ನಿಮಗೂ ಒಂದಿನ ಬರುತ್ತೆ, ಕಾಯ್ಬೇಕಷ್ಟೇ ಅಷ್ಟೇ. ಸೊ ವೀಕ್ಷಕರೇ, ಯಾಕಂದರೆ ಸಾಮಾನ್ಯವಾಗಿ ದುಷ್ಟಶಕ್ತಿ, ದೈವಶಕ್ತಿ, ಇವು ಗೆಜ್ಜೆ ಶಬ್ದ, ಏನೋ ಒಂದು ಶಬ್ದ ಆಗ್ತಾ ಇದೆ, ಅದು ಕೇಳಿಸ್ತಾ ಇದೆ ಅಂದಾಗ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ವಿಡಿಯೋ ಇದು. ಸ್ಪೆಷಲಿ ಮೇಡಮ್ ಅವ್ರಿಗಾಗಿದ್ದು ಒಂದು ಅನುಭವ, ಇನ್ಸಿಡೆಂಟು, ಅದು ತುಂಬ ಡೇಂಜರ್ ಇತ್ತು. ಅದರ ಬಗ್ಗೆ ಬಿಫೋರ್ ನನಗೆ ಹೇಳಿದರು, ಬಟ್ ಅದ್ರದ್ದು ನಾನು ಎಲ್ಲೂ ಮಾತಾಡಿರಲಿಲ್ಲ. ಬಟ್ ಇದರಲ್ಲಿ ಅಕಸ್ಮಾತಾಗಿ ಅವರು, ಯಾಕಂದರೆ ನೆಗೆಟಿವ್ಗಳು ಎಲ್ಲೋ ತೆಗಿತೀವಿ, ನಮ್ಮನ್ನು ಫಾಲೋ ಮಾಡ್ತವೆ, ಅದು ಯಾವ ಥರ ಇರುತ್ತೆ, ಸ್ವಲ್ಪ ಯಾಮಾರಿದ್ರೆ ಜೀವಕ್ಕೆ ನಮಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಒಂದು ವಿಚಾರ. ಯಾಕಂದರೆ ಇದ್ರಿಗೆ ಬಿಫೋರ್ ನಮ್ಮ ಭಗವಾನವರು ಹೇಳವ್ರೆ, ಅವ್ರಿಗೂ ಕೂಡ 2 ಕಾಲಿಗೆ ಡ್ಯಾಮೇಜ್ ಆಗೈತೆ. ಸೊ ಈ ಥರ ಯಾರಾದರೂ ಒಂದು ನಿಷ್ಠೆಯಿಂದ ಈ ನೆಗೆಟಿವ್ಗಳನ್ನ ರಿಮೂವ್ ಮಾಡ್ತಾವ್ರೆ ಅಂದರೆ, ಅಲ್ಲಿಂದ ರಿಮೂವ್ ಆಗಿದ್ದು ನೆಗೆಟಿವ್ ಪವರ್ಫುಲ್ ಆಗಿತ್ತು ಅಂದರೆ, ಯಾರೋ ಮಾಡಿ ಕಳಿಸಿದ್ರು ಅಂದರೆ ಅವು ಬಂದು ಅಂದರೆ ಫಾಲೋ ಮಾಡ್ತವೆ. ಸೊ ಇವು ಆವಾಗವಾಗ ಅನುಭವಕ್ಕೆ ಬರ್ತಾನೆ ಇರ್ತವೆ, ಕೆಲವೊಂದು ಇನ್ಸಿಡೆಂಟ್ಗಳು ಆಗ್ತಾನೆ ಇರ್ತವೆ, ಎಲ್ಲವೂ ನಾವು ಹೇಳೋಕ್ಕೆ ಹೋಗಲ್ಲ. ಬಟ್ ಆ ಘಟನೆಗಳನ್ನ ಎಲ್ಲೋ ಒಂದು ಸಂದರ್ಭ ಹೇಳೋಕ್ಕೆ ಚಾನ್ಸ್ ಸಿಗದಾಗ ಹೇಳ್ತಾ ಇರ್ತೀವಿ. ಬಟ್ ಇದು ದುಡ್ಡು ಮಾಡೋದಕ್ಕೆ ಏನೋ ದಾರಿ ಮಾಡ್ಕೊಂಡವ್ರೆ ಅಂತ ಕೆಲವರು ಈಸಿಯಾಗಿ ಮಾತಾಡ್ಬೋದು. ಪ್ರತಿಯೊಂದಕ್ಕೂ ಇಲ್ಲಿ ಏನಾದರೂ ಒಂದು ಸಂಪಾದನೆ ಇರಲೇಬೇಕು. ಒಂದು ದೇವಸ್ಥಾನ ನಡೆಸ್ಬೇಕಂದ್ರೆ ಯಾರೂ ಏನೋ ಪುಕ್ಸೇಟೆ ಒಂದು ಹೂವು ಆಗ್ಬೋದು, ಕಾಯಿ ಆಗ್ಬೋದು ಕೊಡೋದಿಲ್ಲ. ಎಲ್ಲದಕ್ಕೂ ಒಂದು ಬೆಲೆ ಇರುತ್ತೆ. ಇದನ್ನು ಪರಿಜ್ಞಾನ ಇರಬೇಕು ಮಾತಾಡೋಕ್ಕೆ ಬಿಫೋರು. ಇದರಲ್ಲಿ ಏನೋ ಒಂದು ನಮ್ಮದು ಒಂದು ಕರ್ಮ ಕಳ್ಕೊತಾ ಇದ್ದೀವಿ, ಅಲ್ಲಿ ಹೋಗಿ ಅದರದ್ದೊಂದು ಏನೋ ಚಿಕ್ಕದಾಗ ಒಂದು ಫೀಸ್ ಇರುತ್ತೆ, ಅದು ಕೊಡಬೇಕು. ಕೊಟ್ಟು ಬಂದರೆ ಅಲ್ಲಿ ಏನೋ ದೇವಸ್ಥಾನದ ಕೆಲಸ ನಡೀತದೆ. ಅದರಿಂದ ಇದು ಸಾಮಾನ್ಯ ಜ್ಞಾನ. ಎಲ್ಲರಿಗೂ ಒಂದು ಟೀ ತೊಗೊಬೇಕಂದ್ರೆ ಒಂದು ಹೋಟ್ಲ್ ಇಟ್ಟವನೆ ಅಂದರೆ ಅದು ಏನು ಟೀ ಮಾರ್ತಾ ಇರ್ತಾನೆ, ಒಂದು 10 ರೂಪಾಯಿ ಕೊಡಬೇಕಾಗುತ್ತೆ. ಬಿಡು ಒಂದು ಸಿಕ್ಕದವನು ಟೀ ತಾನೇ ಕೊಟ್ಟಿದ್ದೀನೋ ಅಂತ ಅಂದ್ಬಿಟ್ಟು ಬಿಟ್ಟು ಬಂದರೆ ಅವನ ಜೀವನ ನಡೆಯಲ್ಲ. ಸೊ ಇದು ಬಂದು ಅಮ್ಮವರು ಅಂದರೆ ಇವರಿಂದ ಇರೋ ದೈವಗಳು ಈ ಒಂದು ಕೆಲಸದಲ್ಲಿ, ಈ ಫೀಲ್ಡಲ್ಲಿ ನೀವು ಮಾಡಬೇಕು. ಇವರು ಬೇರೆ ಕೆಲಸದಲ್ಲಿ ಇದ್ದವ್ರನ್ನ ಆ ಕೆಲಸ ಬಿಡಿಸಿ ಇದೇ ಕೆಲಸ ನೀವು ಮಾಡಬೇಕು ಅಂತ ಅವರಿಂದೇ ಅಮ್ಮವ್ರದ್ದೊಂದು ಒತ್ತಡ ಐತೆ. ಹಾಗಾಗಿ ಅದರಲ್ಲಿ ಕೆಲವೊಂದಷ್ಟು ರೂಲ್ಸ್ಗಳು ಹಾಕಿದ್ದಾರೆ, ಕಟ್ಟುನಿಟ್ಟುಗಳು ಐತೆ. ಸೊ ಅವುಗಳ ಬಗ್ಗೆ
ಚಾನ್ಸ್ ಸಿಕ್ಕರೆ ನಾನು ನೆಕ್ಸ್ಟ್ ಯಾವಾಗಾದರೂ ಮಾತಾಡಿಸ್ತೀನಿ. ಸೊ ಆ ಒಂದು ನಿಯಮಗಳಿರೋದ್ರಿಂದ ದೈವದ್ದು ಒಂದು ಪ್ರೇರಣೆಯಿಂದನೇ ಅವರು ಈ ಜಾಗಕ್ಕೆ ಬಂದಿರೋದು, ಈ ಕೆಲಸ ಮಾಡ್ತಾ ಇರೋದು. ಇದು ಒರಿಜಿನಲ್ ವಿಚಾರ. ಇದರಲ್ಲಿ ಏನೋ ಮಾಡೋಕ್ಕೋಸ್ಕರ ಬಂದಿಲ್ಲ, ದೈವದ ಸೂಚನೆ ಇದು. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.